ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕಡುಬು ಮಸಾಲ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 2 ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ. 2 ಬಟ್ಲು ಕಡಲೆಬೇಳೆ ತೊಗೊಂಡ್ರೆ 2 ಬಟ್ಲು ಬೆಲ್ಲ ತೊಗೋಬೇಕಾಗತ್ತೆ. ಇಲ್ಲಿ 1/4 ಬಟ್ಲು ರವೆ ತೊಗೊಂಡಿದ್ದೀನಿ ನೋಡಿ. ನೀವು ಚಿರಟೆ ರವೆ ಆದರೂ ತೊಗೋಬೋದು, ಇಲ್ಲ ಉಪ್ಪಿಟ್ಟಿನ ರವೆ ಆದರೂ ತೊಗೋಬೋದು. 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ಯಾವ ಬಟ್ಲಿಂದ ತೊಗೊಂಡಿದ್ದೀರೋ ಅದೇ ಬಟ್ಲಲ್ಲೇ ಮೈದಾ ಹಿಟ್ಟು ತೊಗೋಬೇಕಾಗತ್ತೆ. ಕರಿಯೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಗಸಗಸೆ 1 ಸ್ಪೂನು, 5 ರಿಂದ 6 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ, ಬಾದಾಮು, ಗೋಡಂಬಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು. ಆ ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ರವೆ ಹಾಕ್ಕೊತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. ಕಣಕ ಹಾಗೆ ಕಲಸೋಕ್ಕಾಗಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ. ಈ ಕಡೆ ನಾನು ಕಾದಿರೋಂಥ ಎಣ್ಣೆ ಹಾಕ್ತಾ ಇದ್ದೀನಿ. ಕಣಕಕ್ಕೆ ಚೆನ್ನಾಗಿ ಕಾಯಬೇಕದು. ಕಾದಿರೋ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಯಿಸಿದ್ದೀನಿ. ಅದನ್ನು ನಾನು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಹಗೂರ ಆಗುತ್ತೆ ಕಡುಬು, ತುಂಬಾ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಾಯಿಸಿ ಹಾಕ್ತಾ ಇದ್ದೀನಿ ಎಣ್ಣೆನ. ಇವಾಗ ನಾನು ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ನೀರು ಸಡನ್ನಾಗಿ ಹಾಕೋಕ್ಕಾಗಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಚಪಾತಿ ಹದಕ್ಕಿಂತಲೇ ಗಟ್ಟಿ ಇರಬೇಕು ಇದು ಕಣಕ. ಚಪಾತಿ ಹದ ಹೇಗೆ ಕಲಿಸ್ಕೊತೀವೋ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ತಿಳು ಆಗಿಬಿಟ್ರೆ ನಾರಾಗುತ್ತೆ. ಅದಕ್ಕೋಸ್ಕರ ಚೂರು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ಈ ಹದದಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು ನೋಡಿ. ಇಷ್ಟು ಗಟ್ಟಿಯಾಗಿ ಕಲಿಸಿದ್ದೀನಿ ನೋಡಿ. ಇಷ್ಟು ಇರಬೇಕು, ಈ ಹದದಲ್ಲಿ ಇರಬೇಕು ಕಣಕ. ಇವಾಗ ಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂಚೂರು ಮಿಕ್ಸ್ ಮಾಡಿಬಿಟ್ಟು 1 ಅವರ್ ನೆನೆಯೋಕೆ ಬಿಡ್ತೀನಿ. ಇದನ್ನು 1 ಅವರ್ ಕಣಕ ನೆನೆಬೇಕು, ಅಂದರೆ ಸಾಫ್ಟಾಗಿ ಬರುತ್ತೆ. ಸೈಡಲ್ಲಿ ಇಡ್ತೀನಿ ನೋಡಿ. ಈ ಕಡೆ ನಾನು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಬಟ್ಲು ಕಡಲೆಬೇಳೆ ತೊಗೊಂಡಿದ್ನಲ್ಲ, ಆ 2 ಬಟ್ಲು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು 2 ರಿಂದ 3 ಸಾರಿ ತೊಳ್ಕೊತೀನಿ ನೋಡಿ. 2 ರಿಂದ 3 ಸಾರಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ನಾನು 6 ಬಟ್ಲು ನೀರು ಸೇರಿಸ್ಕೊತೀನಿ ನೋಡಿ. 2 ಬಟ್ಲು, 3 ಬಟ್ಲು ಹಾಕಿದೆ, 4 ಬಟ್ಲು, 5 ಬಟ್ಲು, 6 ಬಟ್ಲು ನೀರು ಸೇರಿಸಿದ್ದೀನಿ ನೋಡಿ. ಇವಾಗ ಲಿಡ್ ಮುಚ್ಚಿಬಿಡ್ತೀನಿ. ಇದನ್ನು 2 ರಿಂದ 3 ವಿಜಿಲು ಹೊಡೆಸ್ತೀನಿ ನಾನು ನೋಡಿ. ಗ್ಯಾಸ್ ಆನ್ ಮಾಡಿಸ್ಕೊಂಡೆ. ಇವಾಗ ಕುಕ್ಕರ್ ಇಟ್ಬಿಡ್ತೀನಿ ಗ್ಯಾಸ್ ಮೇಲೆ. 3 ವಿಜಿಲ್ ಹೊಡಿಬೇಕು ಇದು. ಕಡುಬಿಗಾದರೆ 3 ವಿಜಿಲ್ ಸಾಕಾಗತ್ತೆ ನೋಡಿ. 1 ವಿಜಿಲ್ ಆಯಿತು. ಇವಾಗ 2 ವಿಜಿಲ್ ಆಯಿತು, 3 ವಿಜಿಲ್ ಆಯಿತು ನೋಡಿ. 3 ವಿಜಿಲ್ ಆದಮೇಲೆ ಕೂಲ್ ಆಗಕ್ಕೆ ಬಿಟ್ಟಿದ್ದೆ ನಾನು ನೋಡಿ. ಕೂಲ್ ಆಗಿದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ತುಂಬಾ ಚೆನ್ನಾಗಿ ಬೇಳೆಗಳು ಬೆಂದಿದ್ದಾವೆ ನೋಡಿ. ಇವಾಗ ನಾನು ಎಲ್ಲ ನೀರನ್ನ ಬಸ್ಕೋಬೇಕಾಗತ್ತೆ. ನಾನು ನೀರು ತೆಕ್ಕೊಂಬಿಡ್ಬೇಕು. ಇಲ್ಲಿ ನೋಡಿ, ಒಂದು ಜರಡಿ ಇಟ್ಕೊಂಡಿದ್ದೀನಿ ನಾನು. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಎಲ್ಲ ನೀರನ್ನ ಬಸ್ದು ತೆಕ್ಕೊತಿದ್ದೀನಿ ನೋಡಿ. ಆ ಬಸ್ತಿರೋ ಅಂಥ ನೀರನ್ನ ಸಾರಿಗೆ ಯೂಸ್ ಮಾಡ್ಕೊತೀನಿ ನಾನು. ಕಟ್ಟಿನ ಸಾರಿಗೆ ಯೂಸ್ ಮಾಡ್ಕೊತೀನಿ ನೋಡಿ. ಎಲ್ಲ ಬಸ್ತು ಬೇಳೆಗಳನ್ನ ತೆಕ್ಕೊಂಬಿಡ್ತೀನಿ. ಇದರಲ್ಲಿ ನೀರಿನ ಅಂಶ ಇತ್ತು ಅಂತಂದರೆ ಹೂರ್ಣ ತುಂಬಾ ತಿಳು ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೂ ನೀರು ಉಳಿಲಾರ್ದಂಗೆ ತೆಗಿಬೇಕಾಗತ್ತೆ ನೋಡಿ. ಇದರಲ್ಲೂ ಒಂದು ಸ್ವಲ್ಪ ನೀರು ಇರುತ್ತೆ ಒಳಗಡೆ, ಹಾಗಾಗಿ ಕುದಿಸ್ಬೇಕಲ್ಲ ಹೇಗೂ. ಅದಕ್ಕೆ ಒಂದು ಪಾತ್ರೆಗೆ ತೆಕ್ಕೊತಾ ಇದ್ದೀನಿ ನಾನು. ಕೆಳಗಡೆ ಅದರಲ್ಲೂ ನೀರು ಉಳಿದಿರುತ್ತೆ. ನೀರು ಉಳಿದ್ಬಿಟ್ರೆ ಹೂರ್ಣ ತುಂಬ ತಿಳು ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೂ ಉಳಿಸ್ದೆ ನೀರು ಎಲ್ಲ ಬೇಳೆಗಳನ್ನೂ ತೆಕ್ಕೊತಾ ಇದ್ದೀನಿ ನೋಡಿ.
ಇವಾಗ ಇದರಲ್ಲೂ ಉಳಿದಿದೆ ನೀರು. ಒಂದು ಪಾತ್ರೆಗೆ ನೀರನ್ನ ಬಸ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡಿ, ನೀರು ಎಲ್ಲ ಬಸ್ತಿದ್ದಾಯಿತು. ಇವಾಗ ಮೇಲಿದ ಬೇಳೆನೂ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಪಾತ್ರೆಗೆ ಹಾಕ್ಕೊಂಡೆ ಆ ಬೇಳೆನ. ಈ ಕಡೆ ನಾನು ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೊತೀನಿ. ನೋಡಿ, ಬೆಲ್ಲ ತೊಗೊಂಡಿದ್ನಲ್ಲ, ಇದಕ್ಕೇನೆ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. 1 ಬಟ್ಲು ಬೆಲ್ಲ ಹಾಕ್ತೆ. ಇವಾಗ ಇನ್ನೊಂದು ಬಟ್ಲು ಬೆಲ್ಲ ಹಾಕಿದ್ದೀನಿ. 2 ಬಟ್ಲು ಕಡಲೆಬೇಳೆಗೆ ನಾನು 2 ಬಟ್ಲು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಯಾವ ಬಟ್ಲಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲೇ ನಾನು ಬೆಲ್ಲನೂ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಬೆಲ್ಲ ಕರಗಿದೆ. ಒಂದು 5 ನಿಮಿಷ ಕುದಿಸೋಣ. ಗಟ್ಟಿಯಾಗುತ್ತೆ. ಕುದಿತಾ ಗಟ್ಟಿಯಾಗುತ್ತೆ. ಗಟ್ಟಿ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇಲ್ಲಿ ನೋಡಿ, ಇವಾಗ ಗಟ್ಟಿಯಾಗಿದೆ, ಸಾಕು. ಇವಾಗ ಈ ಕಡೆ ನೋಡಿ ಆರಿದ್ಮೇಲೆ ಹೆಂಗಾಗಿದೆ, ಇಷ್ಟು ಗಟ್ಟಿಯಾಗಿರಬೇಕು. ಆವಾಗ ನಾನು ರುಬ್ಕೋಬೇಕು. ಇವಾಗ ಎಲ್ಲ ತಣ್ಣಗಾಗಿದೆ. ನೋಡಿ, ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿದೆ. ಇವಾಗ ನಾನು ಎಲ್ಲ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರಿಗೆ ಎಲ್ಲನೂ ರುಬ್ಕೊಳ್ಳೋಕೆ ಹಾಕ್ತೀನಿ. ನೋಡಿ, ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತಾ ಇದ್ದೀನಿ. ನೋಡಿ, ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ ನಾನು ಇದನ್ನು. ನೋಡಿ, ಎಲ್ಲ ತಟ್ಟೆಗೆ ತೆಗೆದಿದ್ದಾಯಿತು. ಇನ್ನೂ ಉಳಿದಿರೋದನ್ನು ರುಬ್ಕೊಂಬರ್ತೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ರುಬ್ಕೊಂಬರ್ತೀನಿ ನುಣ್ಣಗೆ. ನೋಡಿ, ಅದನ್ನು ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದಾಯಿತು. ಅದನ್ನು ನುಣ್ಣಗೆ ರುಬ್ಬಿದ್ದೀನಿ. ಹದ ಕರೆಕ್ಟಾಗಿ ಬಂದಿದೆ ನನಗೆ. ನೋಡಿ, ನೀವು ನನ್ನ ರೀತಿಯಲ್ಲಿ ಟ್ರೈ ಮಾಡಿದ್ರೆ ನಿಮಗೂ ಕರೆಕ್ಟಾಗಿ ಬರುತ್ತೆ. ನೋಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಗಸಗಸೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಗಸಗಸೆ ಏನು ಹುರಿಬೇಕಂತ ಏನಿಲ್ಲ, ನಾವು ಕರಿತೀವಲ್ವ ಆವಾಗಲೇ ಸರಿ ಹೋಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ. ನೋಡಿ, ನೀಟಾಗಿ ಎಲ್ಲ ಕಡೆ ಬಾಯಿಗೆ ಸಿಗ್ತಾ ಇರುತ್ತೆ. ಕಡುಬು ತಿಂತಾಯಿದ್ರೆ ದ್ರಾಕ್ಷಿ, ಗೋಡಂಬಿ, ಬಾದಾಮು ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಕಡುಬು. ನೋಡಿ, ಈ ಕಡೆ ಕಣಕ ನೆಂದಿದೆ, 1 ಅವರ್ ಆಗಿದೆ. ತುಂಬಾ ಚೆನ್ನಾಗಿ ನೆಂದಿದೆ. ಈ ಥರ ಉದ್ದ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆ ಮಾಡ್ಕೊತೀನಿ. ನೋಡಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೋಬೇಕಾಗತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಈ ಥರ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಉಂಡೆ ತೊಗೊಂಡು ಸಾಫ್ಟ್ ಮಾಡ್ಕೊತೀನಿ. ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಟ್ಕೊತೀನಿ. ಎಲ್ಲ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಸಾಫ್ಟ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡಿ, ಎಲ್ಲ ಪ್ರೆಸ್ ಮಾಡಿದ್ದಾಯಿತು. ನೋಡಿ, ಎಲ್ಲ ಪ್ರೆಸ್ ಮಾಡಿದ್ದಾಯಿತು. ಇವಾಗ ಒಂದು ಉಂಡೆ ತೊಗೋತೀನಿ. ಆ ಕಡೆ ಈ ಕಡೆ ಹಿಟ್ಟು ಹಚ್ಕೊತೀನಿ, ಒಣ ಹಿಟ್ಟು ಸ್ವಲ್ಪ ಲಟ್ಟಿಸ್ಕೊತೀನಿ. ನೋಡಿ, ಇದು ಉದ್ದ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಅಗಲ ರೌಂಡು ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಶೇಪ್ ಉದ್ದ ಇರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಕಡುಬು. ನೋಡಿ, ಹಬ್ಬ ಬಂತು ಅಂದರೆ ಹೋಳಿಗೆ, ಕಡುಬು ಇದೇ ಅಲ್ವಾ ಕಾಮನ್ನು. ಹಾಗಾಗಿ ನಾನು ಇವತ್ತು ದಸರಾ ಹಬ್ಬದ ವಿಶೇಷವಾಗಿ ನಾನು ಕಡುಬು ಮಾಡಿದ್ದೀನಿ. ನೋಡಿ, 2 ಲಟ್ಸಿದ್ದಾಯಿತು. ನೋಡಿ, ಎಲ್ಲನೂ ಇದೇ ಥರನೇ ಲಟ್ಸಿದ್ದೀನಿ. ಇವಾಗ ಎಲ್ಲನೂ ಒಂದೊಂದಾಗೆ ಸಪ್ರೇಟಾಗಿ ಹಾಕ್ಕೊತೀನಿ ನಾನು. ಇವಾಗ ಹೂರಣ ಇಟ್ಕೊತೀನಿ. ನೋಡಿ, ಅದ್ರ ಮೇಲೆ ಇಲ್ಲಿ ನೋಡಿ, ಅದ್ರ ಮೇಲೆ ಎಲ್ಲದಕ್ಕೂ ತಿಳುವಾಗಿ ಹೂರಣ ಇಟ್ಕೊತೀನಿ. ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಒಳಗಡೆ ಕರಿಯೋವಾಗ ಎಣ್ಣೆ ಒಳಗಡೆ ಬಿಟ್ಕೊಂಡ್ಬಿಡುತ್ತೆ ಹಾಳೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸುತ್ತು ನೀರು ಹಚ್ಕೊತಾ ಇದ್ದೀನಿ. ನೋಡಿ, ನೀರು ಹಚ್ಕೊತಾ ಇದ್ದೀನಿ ಸುತ್ತೂ. ಈ ಥರ ನೀರು ಏನಕ್ಕೆ ಹಚ್ಕೊತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಹಾಗೇ ಪ್ರೆಸ್ ಮಾಡಿದ್ರೆ ಕರಿಯೋವಾಗ ಓಪನ್ ಆಗಿಬಿಡುತ್ತೆ. ಓಪನ್ ಆಗಿಬಿಟ್ರೆ ಒಳಗಡೆದೆಲ್ಲ ಹೂರಣ ಆಚೆ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ರೆ
ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಆಚೆ ಬರಲ್ಲ ಕರಿಯೋವಾಗ. ಅದಕ್ಕೋಸ್ಕರ ನೋಡಿ ಎಲ್ಲದಕ್ಕೂ ನೀರು ಹಚ್ಕೊಂಡಿದ್ದಾಯಿತು. ಇವಾಗ ಪ್ರೆಸ್ ಮಾಡ್ತೀನಿ ನೋಡಿ ಹೂರಣ. ನೋಡಿ ಎಲ್ಲ ಲೆವೆಲ್ ಮಾಡ್ಕೊತೀನಿ. ಲೆವೆಲ್ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡ್ಕೊತೀನಿ ನಾನು. ನೋಡಿ ಇವಾಗ ಪ್ರೆಸ್ ಮಾಡ್ತಾ ಬರ್ತೀನಿ ಮುಂದೆ. ಈ ಥರ ಪ್ರೆಸ್ ಮಾಡಿದ್ರೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ, ಕರಿಯೋವಾಗ ಆಚೆ ಬರಲ್ಲ. ಅದಕ್ಕೋಸ್ಕರ ನೋಡಿ ಪ್ರೆಸ್ ಮಾಡಿದೆ. ಇದೇ ಥರನೇ ಎಲ್ಲನೂ ಮಾಡ್ಕೊತೀನಿ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಾನು ಇವಾಗ. ಇಲ್ಲಿ ನೋಡಿ, ಒಳಗಡೆ ಏನಾದರೂ ಹೂರಣ ಆಚೆ ಬಂದಿತ್ತು ಅಂತಂದರೆ ಒಂದು ಸ್ವಲ್ಪ ಒಳಗೆ ಪ್ರೆಸ್ ಮಾಡಿಬಿಟ್ಟು ಕರೆಕ್ಟಾಗಿ ಸೇರಿಸ್ಕೊಂಡು ನೀವು ಪ್ರೆಸ್ ಮಾಡ್ತಾ ಬನ್ನಿ ಮುಂದೆ. ನೋಡಿ ಹುಷಾರಾಗಿ ಪ್ರೆಸ್ ಮಾಡಿ. ನೋಡಿ ಈ ಥರ ಪ್ರೆಸ್ ಮಾಡಿದ್ದೀನಿ. ಎಲ್ಲನೂ ನಾನು ಇದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಒಂದೇ ಸರಿ ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಕರಿಯೋದಕ್ಕೆ ಈಸಿ ಆಗುತ್ತೆ. ಈ ಕಡೆ ಒಂದು ಕಡಾಯಿ ಇಟ್ಟಿದ್ದೆ ಕಾಯೋದಕ್ಕೋಸ್ಕರ. ನೋಡಿ ಎಣ್ಣೆನೂ ಹಾಕಿದೆ ನೋಡಿ. ಅದಕ್ಕೆ ಎಣ್ಣೆನೂ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಇವಾಗ ನೋಡಿ ಕಡುಬು ಬಿಡ್ತಾ ಇದ್ದೀನಿ. ಒಂದೊಂದೇ ಬಿಡ್ತೀನಿ. 2 ಕಡುಬು ಒಟ್ಟಿಗೆ ಬಿಡ್ತಿದ್ದೀನಿ ನಾನು. ಹಾಕಿದ ತಕ್ಷಣವೇ ತಿರುವು ಹಾಕ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಇವಾಗ ತಿರುವು ಹಾಕ್ತೀನಿ ನಾನು. ನೋಡಿ ಅದನ್ನು ತಿರುವು ಹಾಕ್ತೀನಿ ನಾನು. ನೋಡಿ ಆ ಕಡೆ ಈ ಕಡೆ ತಿರುವು ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಆಗಿದೆ ಈ ಕಡುಬು ನೋಡಿ. ನೋಡಿ ತಕ್ಕೊಂಬಿಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಮತ್ತೆ ಹಾಕ್ತೀನಿ ನೋಡಿ. ಇವಾಗ ಮತ್ತೆ 2 ಹಾಕಿ ಕರೆದು ತೋರಿಸ್ತೀನಿ ನೋಡಿ. ಇವಾಗ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಫ್ರೈ ಆಗೋಕ್ಕೆ. ಇವಾಗ ಫ್ರೈ ಆಗಿದೆ. ಸೈಡು ತಿರುವು ಹಾಕ್ಕೊತೀನಿ ನೋಡಿ. ನೋಡಿ ಇದು ಕಣಕ ಗೋಧಿ ಹಿಟ್ಟಿಂದನೂ ಮಾಡ್ತಾರೆ. ಅದು ಒಂದು ಸ್ವಲ್ಪ ನಾರಾಗುತ್ತೆ ಅಂತ ನಾನು ಮೈದಾ ಹಿಟ್ಟಲ್ಲೇ ಹಾಕಿದ್ದೀನಿ. ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ನೋಡಿ ಇದು ಕರೆದಿದ್ದಾಗಿದೆ, ತೆಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ. ಮಸಾಲ ಕಡುಬು ರೆಡಿಯಾಗಿದೆ. ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟು ಆಗಿರುತ್ತೆ. ತುಂಬಾ ಚೆನ್ನಾಗಾಗಿದೆ ನೋಡಿ.